ಇನ್ನು ವೆಂಕಟರಮಣ ಮೊರೆ ಹೋದ ಸಿಎಂ ಸಿದ್ದರಾಮಯ್ಯ ಬೈ ಎಲೆಕ್ಷನ್ ಸಂಕಟ ನೆನಪಾಗ್ತಾ ಇದ್ದಾರಾ ದೇವರು. ಬಾಗಲಕೋಟೆ ಉಪಸಮರದಲ್ಲಿ ಆಶ್ಚರ್ಯ ದೃಶ್ಯ. ವೆಂಕಟರಮಣನ ಮೊರೆ ಹೋದ ಸಿಎಂ ಸಿದ್ದರಾಮಯ್ಯ ಬೈ ಎಲೆಕ್ಷನ್ ಸಂಕಟ ನೆನಪಾದ್ರ ದೇವರು. ಬಾಗಲಕೋಟೆ ಉಪಸಮರದಲ್ಲಿ ಅಚ್ಚರಿಯ ದೃಶ್ಯ. ಸಿಎಂ ಸಿದ್ದರಾಮಯ್ಯವರು ದೇವರ ಮೊರೆ ಹೋಗ್ತಾ ಇದ್ದಾರೆ. ಕಂಡ ದೇವರ ಮೊರೆ ಹೋಗ್ತಿರುವಂತಹ ಸಿಎಂ ಸಿದ್ದರಾಮಯ್ಯ ಬನಶಂಕರಿ ದೇವಿಯಿಂದ ಹಿಡಿದು ಬಾಲಾಜಿಯವರೆಗೆ ಮೊರೆ ಹೋಗ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದು ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ನವನಗರದ ಬಾಲಾಜಿ ಮಂದಿರಕ್ಕೆ ಸಿಎಂ ಸಿದ್ದರಾಮಯ್ಯವರು ಭೇಟಿಯನ್ನು ನೀಡಿದ್ದಾರೆ. ಉಮೇಶ್ ಮೇಟಿ ಗೆಲುವಿಗಾಗಿ ದೇವರಿಗೆ ಸಿದ್ದು ಮೊರೆ ಹೋಗಿದ್ದಾರೆ. ಬಿಜೆಪಿಯ ಹಿಂದುತ್ವ ತಂತ್ರಕ್ಕೆ ಸಿದ್ದರಾಮಯ್ಯ ಸೆಡ್ಡನ್ನು ಪಡೆಯೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಟೆಂಪಲ್ ರನ್ ಮೂಲಕ ಮೃದು ಹಿಂದುತ್ವ ತಂತ್ರ. ಉಮೇಶ್ ಮೇಟಿ ಜೊತೆಗಿಟ್ಟುಕೊಂಡು ಸಿಎಂ ಟೆಂಪಲ್ ರನ್ ಅನ್ನ ಆಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲುವು ಸುಲಭ ಇಲ್ವಾ ಅನ್ನುವಂಥ ಪ್ರಶ್ನೆ ಸಹ ಇಲ್ಲಿ ಮೂಡುತ್ತೆ. ಪದೇ ಸಿಎಂ ಟೆಂಪಲ್ ರನ್ ಮೂಡ್ತಾ ಇದೆ ಅನುಮಾನ. ಇನ್ನು ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಈ ಒಂದು ಪ್ರಚಾರದ ಸಂದರ್ಭದಲ್ಲಿ ಸಾಕಷ್ಟು ದೇವಸ್ಥಾನಗಳಿಗೆ ಮೊರೆ ಹೋಗ್ತಾ ಇದ್ದಾರಾ. ಬೈ ಎಲೆಕ್ಷನ್ ಸಂಕಟದಿಂದಾಗಿ ಈಗ ದೇವರು ನೆನಪಾಗ್ತಾ ಇದ್ದಾರಾ. ಬಾಗಲಕೋಟೆ ಉಪಸಮರದಲ್ಲಿ ಅಚ್ಚರಿಯ ದೃಶ್ಯ ಕಂಡು ಬಂದಿದೆ. ಕಂಡ ದೇವರ ಮೊರೆ ಹೋಗ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯನವರು. ಬೈ ಎಲೆಕ್ಷನ್ ಸಂಕಟದಿಂದಾಗಿ ದೇವರ ಮೊರೆ ಹೋಗ್ತಾ ಇದ್ದಾರಾ. ಬನಶಂಕರಿ ದೇವಿಯಿಂದ ಹಿಡಿದು ಬಾಲಾಜಿಯವರೆಗೆ ದೇವರ ಮೊರೆ ಹೋಗ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದು ಟೆಂಪಲ್ ರನ್ ಅನ್ನ ಆಡ್ತಾ ಇದ್ದಾರಾ. ನವನಗರದ ಬಾಲಾಜಿ ಮಂದಿರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನು ನೀಡಿದ್ದಾರೆ. ಉಮೇಶ್ ಮೇಟಿಯವರನ್ನ ಗೆಲ್ಲಿಸೋದಕ್ಕೋಸ್ಕರ ದೇವರ ಮೊರೆ ಹೋಗ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯನವರು. ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೇವರ ಮೊರೆಯನ್ನು ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಈ ರೀತಿಯಾಗಿ ದೇವಸ್ಥಾನಗಳಿಗೆ ಹೋಗುವುದರಿಂದ ಬಿಜೆಪಿಯವರ ಅಂದರೆ ಹಿಂದುತ್ವದ ವೋಟ್ಗಳು ಕೂಡ ಕಾಂಗ್ರೆಸ್ಗೆ ಲಭಿಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಟ್ಟದಲ್ಲಿ ಏನಾದರೂ ತಂತ್ರಗಾರಿಕೆಯೊಂದನ್ನು ರೂಪಿಸ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಈಗಾಗಲೇ ಬಾಗಲಕೋಟೆ ಕ್ಷೇತ್ರದಲ್ಲಿ ಸಾಕಷ್ಟು ಒಂದಿಷ್ಟು ಗೊಂದಲಗಳು ಕೂಡ ಇದ್ವು. ಈಗ ಸದ್ಯದ ಮಟ್ಟಿಗೆ ಒಂದು ಫೈಟ್ ಶುರುವಾಗಿದೆ ಅಂತಲೇ ಕೂಡ ಹೇಳ್ಬೋದು. ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ಕಾಂಗ್ರೆಸ್. ಸೊ ಈಗಿರಬೇಕಾದ್ರೆ ಮುಖ್ಯವಾಗಿ ಉಮೇಶ್ ಮೇಟಿಯವರ ಪರವಾಗಿ ಸಿಎಂ ಸಿದ್ದರಾಮಯ್ಯವರು ಸಾಕಷ್ಟು ಪ್ರಚಾರದಲ್ಲಿ ಸಹಿತ ಭಾಗಿಯಾಗಿದ್ದಾರೆ. ಪ್ರಚಾರದ ಸಂದರ್ಭದಲ್ಲೂ ಸಹಿತ ದೇವಸ್ಥಾನಗಳಿಗೆ ಅಂದರೆ ದೇವರಿಗೆ ಮೊರೆ ಹೋಗ್ತಾ ಇದ್ದಾರೆ. ಈ ಹಿಂದೆ ಬಾಗಲಕೋಟೆಯಲ್ಲೇ ಆಗಲಿ ಬೇರೆ ದೇವಸ್ಥಾನಗಳಿಗೂ ಕೂಡ ಸಿಎಂ ಸಿದ್ದರಾಮಯ್ಯವರು ಎಂಟ್ರಿ ಕೊಟ್ಟು ಏನು ಪೂಜೆಗಳನ್ನು, ವಿಶೇಷವಾದಂತಹ ಪೂಜೆಗಳನ್ನು ಕೂಡ ಸಲ್ಲಿಸಿದ್ರು. ಸೊ ಇಂದು ಸಹಿತ ಸಿಎಂ ಸಿದ್ದರಾಮಯ್ಯನವರು ದೇವಸ್ಥಾನಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅಂದರೆ ದೇವರ ಮೊರೆಯನ್ನು ಹೋಗ್ತಾ ಇದ್ದಾರೆ. ಉಮೇಶ್ ಮೇಟಿಯವರನ್ನು ಆ ಒಂದು ಕ್ಷೇತ್ರದಲ್ಲಿ ಗೆಲ್ಲಿಸೋದಕ್ಕೆ ಸಾಕಷ್ಟು ತಂತ್ರಗಾರಿಕೆಯೊಂದನ್ನು ಮಾಡ್ತಾ ಇದ್ದಾರೆ. ಹಿಂದೂಗಳ ಮತವನ್ನು ಪಡೆಯೋದಕ್ಕೆ ಈ ರೀತಿ ತಂತ್ರಗಾರಿಕೆಯೊಂದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಗಳು ಸಹಿತ ಇಲ್ಲಿ ಮೂಡುತ್ತೆ. ಮುಖ್ಯವಾಗಿ ಆ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಬೇಕು. ಸದ್ಯದ ಮಟ್ಟಿಗೆ ಒಂದು ಕಾಂಪಿಟೇಷನ್ ಇದೆ, ಇದರಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಒಂದು ತಂತ್ರಗಾರಿಕೆಯೊಂದನ್ನು ಇಲ್ಲಿ ಹೂಡ್ತಾ ಇದ್ದಾರೆ. ಇನ್ನು ಪದೇ ಸಿಎಂ ಸಿದ್ದರಾಮಯ್ಯವರು ಈ ರೀತಿ ಟೆಂಪಲ್ ರನ್ ಮಾಡ್ತಾ ಇರೋದಾದರೂ ಯಾಕೆ? ಬಾಗಲಕೋಟೆ ಕ್ಷೇತ್ರದಲ್ಲಿ ಉಮೇಶ್ ಮೇಟಿಯವರನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಒಂದು ಜವಾಬ್ದಾರಿ ಕೂಡ ಆಗಿದೆ. ಅದು ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಎರಡೂ ಕ್ಷೇತ್ರಗಳಲ್ಲಿ ಏನು ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಮೇಟಿಯವರು ಈಗಾಗಲೇ ನಿಧನರಾಗಿದ್ದಾರೆ. ಸೊ ಆ ಒಂದು ಕಾರಣದಿಂದ ಉಮೇಶ್ ಮೇಟಿಯವರೇ ಆ ಒಂದು ಸ್ಥಾನಕ್ಕೆ ಬರಬೇಕು. ಆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವೇ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ದೇವರ ಮೊರೆಯನ್ನು ಹೋಗ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಂತೂ ಮುಖ್ಯವಾಗಿ ಪ್ರಚಾರದ ಸಂದರ್ಭದಲ್ಲಿ ದೇವರ ಮೊರೆ ಅತಿ ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಅದು ಉಮೇಶ್ ಮೇಟಿಯವರ ಗೆಲುವಿಗೋಸ್ಕರ ದೇವರ ಮೊರೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆಯಾಗಿದೆ. ಇನ್ನು ಸದ್ಯದ ಮಟ್ಟಿಗೆ ಬಾಗಲಕೋಟೆ ಬೈ ಎಲೆಕ್ಷನ್ ಕಾವು ರಂಗೇರಿದೆ. ಒಂದು ಕಡೆ ಬಿಜೆಪಿ ಮತ್ತು ಇನ್ನೊಂದು ಕಡೆ ಕಾಂಗ್ರೆಸ್ ಎರಡೂ ಕೂಡ ಮುಖಾಮುಖಿ ಆಗ್ತಾನೆ ಇದೆ. ಎರಡೂ ಕಡೆ ಅವರವರ ಕಾರ್ಯಕರ್ತರು, ಅವರವರ ನಾಯಕರು ಸಾಕಷ್ಟು ಪ್ರಚಾರವನ್ನು ಸಹಿತ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನ ಪರವಾಗಿ ಡಿ ಕೆ ಶಿವಕುಮಾರ್ ಅವರು, ಸಿಎಂ ಸಿದ್ದರಾಮಯ್ಯನವರು ಎಲ್ಲ ದೊಡ್ಡ ನಾಯಕರು ಸಹಿತ ಕಾಂಗ್ರೆಸ್ನ ಏನು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಉಮೇಶ್ ಮೇಟಿಯವರನ್ನು ಗೆಲ್ಲಿಸೋದಕ್ಕೆ ಸಾಕಷ್ಟು ತಂತ್ರಗಾರಿಕೆಯೊಂದನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಇತ್ತೀಚಿನ ದಿನಗಳಲ್ಲಿ ಅಂದರೆ ಪ್ರಚಾರದ ಸಂದರ್ಭಗಳಲ್ಲಿ
ದೇವರ ಮೊರೆ ಹೋಗ್ತಾ ಇದ್ದಾರೆ. ಅದು ಅತಿ ಹೆಚ್ಚಾಗಿ ದೇವರ ಮೊರೆಯನ್ನು ಹೋಗ್ತಾ ಇದ್ದಾರಾ CM ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಶ್ನೆಗಳು ಸಹಿತ ಮೂಡುತ್ತೆ. ಯಾಕೆಂದರೆ ಈ ಹಿಂದೆಯೂ ಸಹಿತ ಅಂದರೆ ಅದೇ ಬಾಗಲಕೋಟೆ ಕ್ಷೇತ್ರದಲ್ಲಿ ಒಂದಿಷ್ಟು ಹಳ್ಳಿಗಳಲ್ಲಿರುವಂತಹ ದೇವಸ್ಥಾನಗಳಿಗೆ ಮತ್ತು ಊರಿನ ದೇವರಿಗೂ ಕೂಡ ಒಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದರು. ಸೊ ಹೀಗಿರಬೇಕಾದ್ರೆ ಹಿಂದೂ ಸಹಿತ ವೆಂಕಟೇಶ್ವರ ಅವರ ಟೆಂಪಲ್ಗೆ ಅಂದರೆ ದೇವಸ್ಥಾನಕ್ಕೆ ಭೇಟಿ ನೀಡಿರುವಂಥದ್ದು ಒಂದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ.